ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಮ್ಮ ಚಾನೆಲಿಗೆ ಸ್ವಾಗತ. ಇವತ್ತಿನ ದಿವಸ SSGD ಸಾಮಾನ್ಯ ಜ್ಞಾನ ಕರೆಂಟ್ ಅಫೇರ್ಸ್ ಪಾರ್ಟ್ 2 ನೋಡ್ಕೊಂಬರ್ನು. ಫಸ್ಟ್ ಈ ಪಾರ್ಟ್ದಾಗ 1 to 25 ಕ್ವಶನ್ಸ್ ನಾವು ನೋಡ್ಕೊಂಡು ಬಂದಿದ್ದೆವು. ಇನ್ನು ಪಾರ್ಟ್ 2 26ರಿಂದ 50 ಕ್ವಶನ್ಸ್ ಈ ಪಾರ್ಟ್ದಾಗ ನೋಡ್ಕೊಂಬರ್ನು. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸವಾಗಿ ವ್ಯೂವರ್ಸ್ ಬಂದಿದ್ರೆ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ. ನೋಟಿಫಿಕೇಷನ್ ಬೆಲ್ ಪ್ರೆಸ್ ಮಾಡಿರಿ. ಹಿಂಗೆ ನೋಟಿಫಿಕೇಷನ್ ನಿಮ್ಗೆ ಬರ್ತಿರ್ತಾವು. ಮತ್ತು SSGD ಪ್ರಿಪ್ರೇಷನ್ ನೀವು ಮನ್ಯಾಗ ಕೂತ ಆರಾಮಾಗಿ ಮಾಡ್ಬೋದು. ಇನ್ನು ಕ್ವಶನ್ ಸ್ಟಾರ್ಟ್ ಮಾಡೋದ್ರೆ ಕ್ವಶನ್ ನಂಬರ್ 26, ವಿಶ್ವ ಮಹಿಳಾ ದಿನ ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ ಮಾರ್ಚ್ 8, ಆಪ್ಷನ್ ಬಿ ಏಪ್ರಿಲ್ 7, ಆಪ್ಷನ್ ಸಿ ಮೇ 1, ಆಪ್ಷನ್ ಡಿ ಜೂನ್ 5. ಕ್ವಶನ್ ನಂಬರ್ 27, 2025ರಲ್ಲಿ ಭಾರತದಲ್ಲಿ G20 ಶೆರ್ಪಾ ಯಾರು? ಆಪ್ಷನ್ ಎ ಅಮಿತಾಬ್ ಕಾಂತ್, ಆಪ್ಷನ್ ಬಿ ಪಿಯೂಷ್ ಗೋಯಲ್, ಆಪ್ಷನ್ ಸಿ ಎಸ್ ಜಯಶಂಕರ್, ಆಪ್ಷನ್ ಡಿ ರಾಜೀವ್ ಕುಮಾರ್. ಕ್ವಶನ್ ನಂಬರ್ 28, 2024ರಲ್ಲಿ ಭಾರತದಲ್ಲಿ ಯಾವ ರಾಜ್ಯ ಹೊಸ ಮುಖ್ಯಮಂತ್ರಿ ಪಡೆದಿತು? ಆಪ್ಷನ್ ಎ ಉತ್ತರ ಪ್ರದೇಶ್, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ತೆಲಂಗಾಣ, ಆಪ್ಷನ್ ಡಿ ಗುಜರಾತ್. ಕ್ವಶನ್ ನಂಬರ್ 29, ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಶಿಕ್ಷಣ, ಆಪ್ಷನ್ ಬಿ ಆರೋಗ್ಯ, ಆಪ್ಷನ್ ಸಿ ಆಹಾರ ಭದ್ರತೆ, ಆಪ್ಷನ್ ಡಿ ಸಾರಿಗೆ. ಕ್ವಶನ್ ನಂಬರ್ 30, 2024ರಲ್ಲಿ ಭಾರತದಲ್ಲಿ UPI ಮೂಲಕ ಪಾವತಿ ವ್ಯವಸ್ಥೆ ಯಾವ ಸಂಸ್ಥೆ ಅಡಿ ಬರುತ್ತದೆ? ಆಪ್ಷನ್ ಎ RBI, ಆಪ್ಷನ್ ಬಿ NPCI, ಆಪ್ಷನ್ ಸಿ ಸೆಬಿ, ಆಪ್ಷನ್ ಡಿ SBI. ಕ್ವಶನ್ ನಂಬರ್ 31, ವಿಶ್ವ ಪುಸ್ತಕ ದಿನ ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ ಏಪ್ರಿಲ್ 23, ಆಪ್ಷನ್ ಬಿ ಮೇ 23, ಆಪ್ಷನ್ ಸಿ ಮಾರ್ಚ್ 23, ಆಪ್ಷನ್ ಡಿ ಜೂನ್ 23. ಕ್ವಶನ್ ನಂಬರ್ 32, 2024ರಲ್ಲಿ ಭಾರತದಲ್ಲಿ ವಿಕಸಿತ ಭಾರತ @2024 ಯಾವುದು? ಆಪ್ಷನ್ ಎ ಯೋಜನೆ, ಆಪ್ಷನ್ ಬಿ ದೃಷ್ಟಿಕೋನ, ಆಪ್ಷನ್ ಸಿ ಕಾನೂನು, ಆಪ್ಷನ್ ಡಿ ತೆರಿಗೆ. ಕ್ವಶನ್ ನಂಬರ್ 33, 2024ರ COP 28 ಹವಾಮಾನ ಸಮ್ಮೇಳನ ಯಾವ ನಗರದಲ್ಲಿ ನಡೆಯಿತು? ಆಪ್ಷನ್ ಎ ಪ್ಯಾರಿಸ್, ಆಪ್ಷನ್ ಬಿ ಗ್ಲಾಸ್ಗೋ, ಆಪ್ಷನ್ ಸಿ ದುಬೈ, ಆಪ್ಷನ್ ಡಿ ನ್ಯೂಯಾರ್ಕ್. ಕ್ವಶನ್ ನಂಬರ್ 34, ಭಾರತದ ಅತಿ ಉದ್ದದ ನದಿ ಸೇತುವೆ ಯಾವುದು? ಆಪ್ಷನ್ ಎ ಮಹಾತ್ಮ ಗಾಂಧಿ ಸೇತು, ಆಪ್ಷನ್ ಬಿ ಬೋಗಿಬಿಲ್ ಸೇತು, ಆಪ್ಷನ್ ಸಿ ವಿಕ್ರಮಶಿಲಾ, ಆಪ್ಷನ್ ಡಿ ರಾಜೀವ್ ಸೇತು. ಕ್ವಶನ್ ನಂಬರ್ 35, 2024ರಲ್ಲಿ ಭಾರತದಲ್ಲಿ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ DPI ಎಂದರೆ? ಆಪ್ಷನ್ ಎ ರಸ್ತೆ, ಆಪ್ಷನ್ ಬಿ ರೈಲು, ಆಪ್ಷನ್ ಸಿ ಡಿಜಿಟಲ್ ಸೇವೆಗಳು, ಆಪ್ಷನ್ ಡಿ ವಿದ್ಯುತ್.
ಕ್ವಶನ್ ನಂಬರ್ 36. 2024ರಲ್ಲಿ ಭಾರತ ಯಾವ ಕ್ಷೇತ್ರದಲ್ಲಿ ಜಗತ್ತಿನಲ್ಲಿ ಮೊದಲ ಸ್ಥಾನ ಪಡೆದಿದೆ? ಆಪ್ಷನ್ ಎ ತೈಲೋತ್ಪಾದನೆ, ಆಪ್ಷನ್ ಬಿ ಡಿಜಿಟಲ್ ಪಾವತಿ, ಆಪ್ಷನ್ ಸಿ ಬಂಗಾರ ಉತ್ಪಾದನೆ, ಆಪ್ಷನ್ ಡಿ ಉಕ್ಕು ಉತ್ಪಾದನೆ. ಕ್ವಶನ್ ನಂಬರ್ 37. ಮೇಕ್ ಇನ್ ಇಂಡಿಯಾ ಆರಂಭವಾದ ವರ್ಷ 2012, ಆಪ್ಷನ್ ಬಿ 2013, ಆಪ್ಷನ್ ಸಿ 2014, ಆಪ್ಷನ್ ಡಿ 2015. ಕ್ವಶನ್ ನಂಬರ್ 38. 2024ರಲ್ಲಿ ಭಾರತ ರಾಷ್ಟ್ರೀಯ ಯುವ ದಿನ ಯಾವ ದಿನ? ಆಪ್ಷನ್ ಎ ಜನವರಿ 12, ಆಪ್ಷನ್ ಬಿ ಜನವರಿ 23, ಆಪ್ಷನ್ ಸಿ ನವೆಂಬರ್ 14, ಆಪ್ಷನ್ ಡಿ ಡಿಸೆಂಬರ್ 25. ಕ್ವಶನ್ ನಂಬರ್ 39. ಭಾರತದ ಮೊದಲ ಬುಲೆಟ್ ಟ್ರೈನ್ ಯೋಜನೆ ಯಾವ ಮಾರ್ಗದಲ್ಲಿ? ಆಪ್ಷನ್ ಎ ದೆಹಲಿ ಆಗ್ರಾ, ಆಪ್ಷನ್ ಬಿ ಮುಂಬೈ ಅಹಮದಾಬಾದ್, ಆಪ್ಷನ್ ಸಿ ಚೆನ್ನೈ ಬೆಂಗಳೂರು, ಆಪ್ಷನ್ ಡಿ ಕೊಚ್ಚಿನ್ ತ್ರಿವೇಂದ್ರಂ. ಕ್ವಶನ್ ನಂಬರ್ 40. 2024ರಲ್ಲಿ ಭಾರತದಲ್ಲಿ ಹೊಸ ಕ್ರಿಮಿನಲ್ ಕಾನೂನುಗಳನ್ನು ಯಾವುವನ್ನು ಬದಲಿಸಿದೆ? ಆಪ್ಷನ್ ಎ ಐಪಿಸಿ, ಆಪ್ಷನ್ ಬಿ ಸಿಆರ್ಪಿಸಿ, ಆಪ್ಷನ್ ಸಿ ಎವಿಡೆನ್ಸ್ ಆಕ್ಟ್, ಆಪ್ಷನ್ ಡಿ ಮೇಲ್ನೋ ಎಲ್ಲವೂ. ಕ್ವಶನ್ ನಂಬರ್ 41. ವಿಶ್ವ ಆಹಾರ ದಿನ ಯಾವಾಗ? ಆಪ್ಷನ್ ಎ ಅಕ್ಟೋಬರ್ 16, ಆಪ್ಷನ್ ಬಿ ನವೆಂಬರ್ 16, ಆಪ್ಷನ್ ಸಿ ಸೆಪ್ಟೆಂಬರ್ 16, ಆಪ್ಷನ್ ಡಿ ಡಿಸೆಂಬರ್ 16. ಕ್ವಶನ್ ನಂಬರ್ 42. 2024ರಲ್ಲಿ ಭಾರತದಲ್ಲಿ ಎಐ ಮಿಷನ್ ಘೋಷಿಸಿದ ಇಲಾಖೆ ಯಾವುದು? ಆಪ್ಷನ್ ಎ ಐಟಿ ಸಚಿವಾಲಯ, ಆಪ್ಷನ್ ಬಿ ರಕ್ಷಣಾ ಇಲಾಖೆ, ಆಪ್ಷನ್ ಸಿ ಶಿಕ್ಷಣ ಇಲಾಖೆ, ಆಪ್ಷನ್ ಡಿ ಆರೋಗ್ಯ ಇಲಾಖೆ. ಕ್ವಶನ್ ನಂಬರ್ 43. ಭಾರತದ ಅತಿ ದೊಡ್ಡ ಬಂದರು ಯಾವುದು? ಆಪ್ಷನ್ ಎ ಚೆನ್ನೈ, ಆಪ್ಷನ್ ಬಿ ಕೊಚ್ಚಿನ್, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ವಿಶಾಖಪಟ್ಟಣಂ. ಕ್ವಶನ್ ನಂಬರ್ 44. 2024ರಲ್ಲಿ ಭಾರತದಲ್ಲಿ ಮಹಿಳಾ ಮೀಸಲಾತಿ ಕಾಯ್ದೆ ಯಾವ ಸದನದಲ್ಲಿ ಅಂಗೀಕಾರವಾಯಿತು? ಆಪ್ಷನ್ ಎ ಲೋಕಸಭೆ, ಆಪ್ಷನ್ ಬಿ ರಾಜ್ಯಸಭೆ, ಆಪ್ಷನ್ ಸಿ ಎರಡು ಸದನಗಳು, ಆಪ್ಷನ್ ಡಿ ವಿಧಾನಸಭೆ. ಕ್ವಶನ್ ನಂಬರ್ 45. 2024ರಲ್ಲಿ ಭಾರತ ಜಿಡಿಪಿ ವೃದ್ಧಿ ದರ ಅಂದಾಜು ಶೇಕಡ ಎಷ್ಟೈತೆ ಅಂತ ಕೇಳಿದ್ದಾರೆ. ಇದರದ ಆಪ್ಷನ್ ಎ 5%, ಆಪ್ಷನ್ ಬಿ 6%, ಆಪ್ಷನ್ ಸಿ 7%, ಆಪ್ಷನ್ ಡಿ 8%. ಕ್ವಶನ್ ನಂಬರ್ 46. ಪಿಎಂ ವಿಶ್ವಕರ್ಮ ಯೋಜನಾ ಯಾವ ವರ್ಗಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ರೈತರು, ಆಪ್ಷನ್ ಬಿ ಕಾರ್ಮಿಕರು, ಆಪ್ಷನ್ ಸಿ ಕೈಗಾರಿಕರು, ಆಪ್ಷನ್ ಡಿ ಪರಂಪರ ಕೈಗಾರಿಕರು. ಕ್ವಶನ್ ನಂಬರ್ 47. 2024ರಲ್ಲಿ ಭಾರತದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನ ಯಾವ ದಿನ? ಆಪ್ಷನ್ ಎ ಆಗಸ್ಟ್ 29,
ಆಪ್ಷನ್ ಬಿ ಆಗಸ್ಟ್ 15, ಆಪ್ಷನ್ ಸಿ ಸೆಪ್ಟೆಂಬರ್ 5, ಆಪ್ಷನ್ ಡಿ ಅಕ್ಟೋಬರ್ 2. ಕ್ವಶನ್ ನಂಬರ್ 48, ಭಾರತದ ಪ್ರಸ್ತುತ ವಿದೇಶಾಂಗ ಸಚಿವ ಯಾರು? ಆಪ್ಷನ್ ಎ ಅಮಿತ್ ಶಾ, ಆಪ್ಷನ್ ಬಿ ರಾಜನಾಥ್ ಸಿಂಗ್, ಆಪ್ಷನ್ ಸಿ ಎಸ್ ಜಯಶಂಕರ್, ಆಪ್ಷನ್ ಡಿ ಪಿಯೂಷ್ ಗೋಯಲ್. ಕ್ವಶನ್ ನಂಬರ್ 49, 2024ರಲ್ಲಿ ಭಾರತದಲ್ಲಿ ಡಿಜಿಟಲ್ ಇಂಡಿಯಾಗೆ ಎಷ್ಟು ವರ್ಷ ಪೂರ್ಣಗೊಂಡಿವು? ಆಪ್ಷನ್ ಎ 8 ವರ್ಷ, ಆಪ್ಷನ್ ಬಿ 9 ವರ್ಷ, ಆಪ್ಷನ್ ಸಿ 10 ವರ್ಷ, ಆಪ್ಷನ್ ಡಿ 11 ವರ್ಷ. ಕ್ವಶನ್ ನಂಬರ್ 50, 2025ರ ವೇಳೆಗೆ ಭಾರತ ಯಾವ ಆರ್ಥಿಕ ಸ್ಥಾನ ಪಡೆದಿರುವ ಗುರಿ ಹೊಂದಿದೆ? ಆಪ್ಷನ್ ಎ 3ನೇ ಸ್ಥಾನ, ಆಪ್ಷನ್ ಬಿ 4ನೇ ಸ್ಥಾನ, ಆಪ್ಷನ್ ಸಿ 5ನೇ ಸ್ಥಾನ, ಆಪ್ಷನ್ ಡಿ 2ನೇ ಸ್ಥಾನ. ಇವತ್ತಿನ ವಿಡಿಯೋ ರೀ ಇಲ್ಲೇ ಸಮಾಪ್ತ ಮಾಡೋಣ್ರಿ. ಮುಂದಿನ ವಿಡಿಯೋ ಜನರಲ್ ನಾಲೆಜ್ ಪಾರ್ಟ್ 2 ತೊಗೊಂಡು ಬರ್ತಾನ್ರಿ. ಮತ್ತು ನೀವು ಇದನ್ನು ಪ್ರಿಪ್ರೇಷನ್ ಒಂದು ಬುಕ್ಕ ಒಂದು ಪೆನ್ ತೊಗೊಂಡು ಡೈಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಇವು ಕ್ವಶನ್ ಸೇಮ್ ಟು ಸೇಮ್ ಕ್ವಶನ್ ಹಿಂಗೆ ಬರ್ತಿರ್ತಾವೆ. ಅವು ಥರ ನೀವು SSGD ಕ್ವಶನ್ ಮತ್ತು ನೀವು ಮನ್ಯಾಗ ಕೂತು ಇಷ್ಟ ಒಂದು ಸ್ವಲ್ಪ ಟೆಸ್ಟ್ ಪೇಪರ್ ಡೈಲಿ ಒಂದು ತಾಸು ಟೆಸ್ಟ್ ಪೇಪರ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ನೀವು SSGD ಪಾಸ್ ಆಗ್ಬೋದು. ಮತ್ತೊಂದು ವಿಷಯ ಹೇಳ್ಬೇಕಂದ್ರೆ ರೀ, ಪ್ರೊಫೆಷ್ನಲ್ ಕೋಚಿಂಗ್ ಸೆಂಟರ್ ಕೋಚ್ರಿ ವತಿಯಿಂದ ನಾವು SSGD ಕೋಚಿಂಗ್ ಈಗ ಸ್ಟಾರ್ಟ್ ಮಾಡಿದಾವ್ರಿ. ಆ ಥರ ಬ್ಯಾಚಸ್ಸು ಸ್ಟಾರ್ಟ್ ಆಗಿದಾವೆ. ಒಂದು ಇದು ಟೋಟಲ್ 8 ವಾರದ ನಾವು ಪ್ಲ್ಯಾನ್ ಮಾಡ್ಕೊಂಡವು. 8 ವಾರ ಒಳಗೆ ನಿಮಗೆಲ್ಲ 4 ಸಬ್ಜೆಕ್ಟ್ ಕವರ್ ಮಾಡಿ ಇಲ್ಲಿ ಕೊಡ್ತಾವು. ಮತ್ತು ಇದು ಕೋಚಿಂಗ್ ಫ್ರೀ ಆಗೈತಿ. ಯಾರಿಗೆ ದುಡ್ಡು ಕೊಟ್ಟ ಕೋಚಿಂಗ್ ಅಲ್ಲಿ ಮಾಡಿ ಇದನ್ನು ಮಾಡೋಕ್ಕಿಂತ ನಾವು ಫ್ರೀಯಾಗಿ 100% ನಿಮ್ಗೆ ಸ್ಟಡಿ ಮಾಡಿಸಿ ಮತ್ತು ನಿಮ್ಮ ಗೋಲ್ ಏನೈತಿ ಅದು ಅಚೀವ್ ಮಾಡೋಕೆ ನಾವು ನಿಮ್ಗೆ ಸಹಾಯ ಮಾಡ್ತೇವೆ ರೀ. ಮತ್ತು ಬಂದು ನೀವು ಕೋಚಿಂಗ್ ಸೆಂಟ್ರಿಗೆ ಅಟೆಂಡ್ ಆಗಬೇಕು. ಇಲ್ಲಿ ಈ ಥರ ಹೆಡ್ಲೈನ್ಸ್ ಇದ್ರಾಗ ಸಂಪರ್ಕ ನಂಬರ್ ಐತಿ, ಅಲ್ಲಿಂದ ಸಂಪರ್ಕ ನಂಬರ್ದಿಂದ ನೀವು ತೊಗೊಂಡು ಸಂಪರ್ಕಿಸಿ ಮತ್ತು ಕೋಚಿಂಗ್ ಸೆಂಟ್ರಿಗೆ ನಾಳಿಂದ ಬರ್ಬೋದು. ಕೊನೆಯದಾಗಿ 26ಇಂದ 50 ಕ್ವಶನ್ದ ಕೀ ಆನ್ಸರ್ ನೀವು ಅದನ್ನು ಚೆಕ್ ಮಾಡ್ಕೊರಿ. ನೀವೆಲ್ಲರೂ ಚೆಕ್ ಮಾಡ್ಕೊಂಡಂತ ನಾ ತಿಳ್ಕೊಂಡಾನು. ಬಾಕಿ ನೀವು ಚೆಕ್ ಮಾಡ್ಕೊಂಡು ಇದ್ರಾಗ ಎಷ್ಟು ಸರಿ ಇದಾವೆ, ಎಷ್ಟು ನೀವು ತಪ್ಪು ಬರ್ದಿ, ಹೆಂಗೆ ನೀವು ಸ್ಟಡಿ ಮಾಡಬೇಕು ಅದ್ರ ಪ್ರಕಾರ ನೀವು ಸ್ಟಡಿ ಮಾಡಿ ಒಂದು ನಿಮ್ಮ ಪ್ರಿಪ್ರೇಷನ್ದ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಕ್ಕೆ ಶುರು ಮಾಡಿರಿ. ಮತ್ತೊಂದು ವಿಷಯ ಹೇಳ್ಬೇಕಂದ್ರೆ ಇಲ್ಲಿ SSGD ಕ್ವಶನ್ 10th ಲೆವೆಲ್ ಕ್ವಶನ್ಸ್ ಇರ್ತಾವೆ, ಭಾಳ ಈಸಿ ಕ್ವಶನ್ ಇರ್ತಾವೆ. ಬಾಕಿ ನೀವು ಒಂದು ಸ್ವಲ್ಪ ಲಕ್ಷ ಕೊಟ್ಟು ಅದನ್ನು ಮ್ಯಾಥ್ಸ್ದು ಪರ್ಟಿಕ್ಯುಲರ್ಲಿ ಮ್ಯಾಥ್ಸ್ ತೊಗೊಂಡ್ರೆ ಮ್ಯಾಥ್ಸ್ ಒಳಗೆ 10th ಕ್ವಶನ್ ಸಿಲೆಬಸ ಜಸ್ಟ್ ನಿಮ್ಗೆ ಅದ್ರಾಗ ಏನು ಗೊತ್ತಿರಬೇಕು, ಹೆಂಗೆ ಮಾಡೋದು ಆ ರೀತಿ ಗೊತ್ತಿರಬೇಕು. ಗೊತ್ತಿದ್ರೆ ಆರಾಮಾಗಿ ನೀವು ಇದನ್ನು ಪಾಸ್ ಮಾಡ್ಬೋದು. ಮತ್ತು ಜನರಲ್ ನಾಲೆಜ್ ಈಗಿನ ಲೇಟೆಸ್ಟ್ ಜನರಲ್ ನಾಲೆಜ್ ಬಗ್ಗೆನ ಜಾಸ್ತಿ ಕೇಳ್ತಾರೋ ಮತ್ತು ಅದ್ರ ಬಗ್ಗೆನ ನೀವು ಏನು ಮಾಡೋದು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊತಿರ್ಬೇಕು. ಇವತ್ತಿನ ವಿಡಿಯೋ ಇಲ್ಲಿಗೆ ಸಮಾಪ್ತ ಮಾಡೋಣ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ಜನರಲ್ ನಾಲೆಜ್ದ ಪಾರ್ಟ್ 1 ವಿಡಿಯೋ ಮುಂದಿನ ಈ ಥರ ವಿಡಿಯೋದಾಗ ತೊಗೊಂಬರ್ತಾನೆ ರೀ. ಮತ್ತು ಅದನ್ನು ನೀವು ನೋಡೋಕ್ಕಿಂತ ಮುಂಚೆ ಒಂದು ಪೆನ್ನ ಒಂದು ಬುಕ್ಕ ತೊಗೊಂಡು ಕೂತ ಈ ಕ್ವಶನ್ ಆನ್ಸರ್ ನೀವು ಸಾಲ್ವ್ ಮಾಡ್ಕೊತಿದ್ರೆ ನೀವು ಆರಾಮಾಗಿ ನಿಮ್ಮ ಗೋಲ್ ಅಚೀವ್ ಮಾಡ್ಬೋದು.